ಮಾಲ್ತಿ ಮಾಲ್ತಿ ಅಕ್ಕ, ಬಂದೆ ತಡಿ, ಒಂದ ನಿಮಿಷ ಬಂದೆ. ಯಾಕವ್ವ ಹೋಗಿಲ್ಲ ಕೆಲ್ಸಕ್ಕೆ ಇವತ್ತು? ಇಲ್ಲಕ್ಕ, ಹೋಗ್ಬೇಕು ಈಗ. ಊಟಕ್ಕಂತ ಬಂದಿದ್ನೆ, ಹುಡುಗನ ಅಂಗನವಾಡಿಯಿಂದ ಕರ್ಕೊಂಡ್ಬಂದೆ. ಮತ್ತು ನಿಮ್ಮ ಮನ್ಯಾಗ ಬಿಟ್ಟನಲ್ಲ, ಏನು ಮಾಡಕತ್ತಿದ್ದ? ಮಕ್ಕೊಂಡ. ನೀನು ಮತ್ತು ಇದ್ರಾಗ ಬುತ್ತಿ ಡಬ್ಯಾಗ ಮತ್ತು ಅನ್ನ ಮೊಸರು ಕಲಿಸ್ಕೊಟ್ಟಿದ್ದೆಲ್ಲ ಉಣ್ಸಿದ್ನೆ, ಉಂಡು ಮಕ್ಕೊಂಡ. ಮತ್ತು ಈಕಿನೂ ಅದಾಳ, ನನ್ನ ಮಗಳು ಅದಾಳ, ಅಲ್ಲೇ ಕುತ್ಕೊಂಡಾಳ. ಆಕಿನೂ ಓದ್ಕೋತ ಬಾರಯ್ಯವ್ವ ಒಂದಿಟ್ಟು ಬಡ ಬಡ ಬಾ. ನೀ ಇದ್ದೆ ಅಂದ್ರೆ ಒಂದಿಟ್ಟು ಕೆಲಸ ಆಕತಿ, ಇಲ್ಲ ಅಂದ್ರೆ ನೋಡೋದೇ ಇಲ್ಲ ನಮ್ಮನ್ನು ಯಾರು ಕಣ್ ತೆಗೆದು. ಬಾ ನೀ ಬಾ. ಇವ್ರು ಯಾರು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈಗ ನಮ್ಮದು ಹೊಸ ಕ್ಯಾರೆಕ್ಟ್ರ್ ಬಂದೈತಲ್ಲ, ಅಂದ್ರೆ ಯಶೋಧನ್ ಹಿಂದೆ ಬಿದ್ದಾನಲ್ಲ ರವಿ ಅನ್ನೋ ಕ್ಯಾರೆಕ್ಟ್ರು. ರವಿ ಮದುವೆ ಆಗೈತಿ, ರವಿ ಹೆಂಡತಿ ಮಾಲತಿ ಪ್ರೈವೇಟ್ ಹಾಸ್ಪಿಟ್ಲ್ ಒಳಗೆ ಕೆಲಸ ಮಾಡ್ತಾಳ ನರ್ಸಾಗಿ. ಅದನ್ನೇ ತೋರಿಸ್ತಾ ಇರೋದು. ಅಕ್ಕ ಹಾಗೇನಿಲ್ಲ, ನಾನು ಹೇಳೀನಿ, ಎಲ್ಲ ಹೇಳಿಟ್ಟು ಬಂದೀನಿ. ನನ್ನ ಜೊತೆ ಕೆಲಸ ಮಾಡ್ರಿಗೂ ಹೇಳೀನಿ. ಅಲ್ಲೊಬ್ಬಕಿ ಸಂಗೀತ ಅಂತಿರ್ತಾಳ, ಹಾಕಿ ಹಾಕ್ತಿದ್ಲ. ನೀವು ಸುಳ್ಳ ನನ್ನ ಸಂಬಂಧ ಕಾಯಕತ್ತೀರಿ. ಬರ್ರಿ, ನಾನೆಲ್ಲ ಇಂಜೆಕ್ಷನ್ ಮಾಡ್ತೀನಿ ಅಂತ. ಏನಾಗಲ್ಲ, ನಡೀರಿ ಹೋಗೋಣ. ತಡ್ರಿ, ಬಾಗ್ಲಾಕೊಂಬರ್ತೀನಿ. ಬಾರವ್ವ ಬಾ. ನೀನು ಬರೋವರೆಗೂ ನಾನು ಹುಡುಗನ ನೋಡ್ಕೊತಿರ್ತೀನಿ. ನಾಳೆ ತಲೆ ಕೆಸ್ಕೊಬೇಡ. ನೀ ಹಂಗೆ ಆಸರಾಗದಕ್ಕೆ ಯವ್ವ ನನಗೆ ಎಷ್ಟ ಕರೆನ ಇಲ್ಲ ಅಂದ್ರೆ ನಂದು ಜಡ್ ಇಟತ್ತಿಗೆ ಜೇರಾಗಿ ಯಾವತ್ತ ಸತ್ತಿರ್ತಿದ್ ನಾನು. ಹಂಗ್ಯಾಕೆ ಅನ್ಕೋತಿ ಅಕ್ಕ? ನೀ ನನಗೆ ಸಹಾಯ ಮಾಡಲ್ಲನ? ನಾ ಹೋಗಿ ಹೊರಗೆ ಹೋಗ್ತೀನಿ, ಅಡ್ಗೆ ಕಿಡ್ಗಿ ಮಾಡಿಟ್ಟು ಅಂಗನವಾಡಿಯಿಂದ ನನ್ನ ಮಗನ ಕರ್ಕೊಂಬರ್ತಿದ್ದಿ. ನಾ ಬರೋವರೆಗೂ ಮನ್ಯಾಗ ಇಟ್ಕೊಂಡಿರ್ತೀನಿ, ನಿಮ್ಮ ಮನ್ಯಾಗನ. ನೀ ಅಷ್ಟು ಸಹಾಯ ಮಾಡೋ ಮುಂದಾಗ ನಾನು ಇಷ್ಟು ಮಾಡೋದಿಲ್ಲನ? ನೀ ದಿನ ಮಾಡ್ತಿ, ನಾ ಯಾವಾಗಾರ ಒಮ್ಮೆ ಮಾಡ್ತೀನಿ. ನಡಿ ಹೋಗೋಣ, ನಡಿ, ಬಾಗ್ಲಾಕ್ತೀನಿ. ಸರಿ ಹಾಕ್. ಬಾಗ್ಲು ಹಾಕ್ಬೇಡ, ಬಾರವ. ಬಂದ ಪುಣ್ಯಾತ್ಮ ನಿನ್ನ ಗಂಡ ನೋಡಲ್ಲಿ ಜೊತೆ ಆಡ್ಕೊಂಡು ಬರಕತ್ತಾನ. ಇವತ್ತು ಕುಡ್ದು ಬಂದಾನೇನ? ದುಡಿಯೋದು, ಕಾರ್ ಹೊಡಿಯೋದು, ಕುಡ್ದು ಬಂದು ಹೆಂಡತಿ ಮಕ್ಕಳು ಹೊಡೆದು ಮಕ್ಕೊಂಬಿಡೋದು, ಇನ್ನೇನಿಲ್ಲ. ಬಂದವೋ ನಿನ್ನ ಗಂಡ ಜೊತೆ ಆಡ್ಕೊಂತಾನೆ ಬರ್ತಾನ. ಮಾಲ್ತಿ ಇಲ್ಲಕ್ಕ, ಆಸಾಮ್ ಕುಡ್ದಿಲ್ಲ, ಸುಮ್ಮನೆ ಬರಕತ್ತಾನ, ಖುಷಿಯಿಂದ ಬರಕತ್ತಾನ. ಓ, ಬಂದಿದ್ದೇನೆ ಡ್ಯೂಟಿ ಮುಗಿಸ್ಕೊಂಡ? ಹೂರಿ, ಬಂದೀನಿ ರೀ. ಹುಡುಗ ಮತ್ತು ಅಕ್ಕರ ಮನೆಯಾಗ ಅದ, ನಾ ಕರ್ಕೊಂಬರ್ಲೇನ? ನೀವೇನು ವಾಪಸ್ ಹೋಗ್ತೀರಾ ಹೆಂಗೆ? ಮತ್ತೆ ಅದವನ ಡ್ಯೂಟಿ ಮತ್ತೆ ಹೋಗ್ಬೇಕನ? ಇಲ್ಲ, ರಾತ್ರಿ ಎಲ್ಲ ಹೊಡೆದಿನಲ್ಲ ಗಾಡಿ, ಮೈಕೈ ನೋವಾಗ್ಯವು. ಅಕ್ಕರ ನಿಮ್ಮ ಮನೆ ಮುಂದನ ಬಿಟ್ಟೇನ್ರಿ ಗಾಡಿನ, ಮತ್ತೆ ಇಲ್ಲೆಲ್ಲಿ ಸಂಧ್ಯಾಗ ತರ್ಲಿ ಅಂತಂದು ಇವಾಗೇನು ಡ್ಯೂಟಿಗೆ ಹೋಗಂಗಿಲ್ಲ, ಅಲ್ಲೇ ಇರಲ್ರಿ ಹುಡುಗ. ನಿಮ್ಮ ಮನೆಗೆ ಯಾರು ಅದಾರಿಲ್ರಿ? ಮತ್ತೆ ಅದಾರಪ್ಪ ರವಿ, ಅದಾರ. ನನ್ನ ಮಗಳು ಅದಾಳ, ಓದಕತ್ತಾಳ, ನೋಡ್ಕೊತಿರ್ತಾಳ. ನಾನು ನೀನು ಹಿಂದಿ ಜೊತೆಗೆ ದವಾಖಾನಿಗೆ ಹೊಂಟೀನಿ. ಅದ ನಂದು ಇದಕ್ಕೆ ತೇಕಿಗೆ ಒಂದಿಟ್ಟು ದಿನ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೇಳ ಡಾಕ್ಟ್ರ್. ಅದಕ್ಕೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ. ಹಾಂ, ನಿಮ್ಮ ಮನೆಗೆ ಇರ್ಲಾಡ್ರಿ, ಅಲ್ಲೇ ಇರ್ಲವ. ಈಕಿ ಬಂದು ಕರ್ಕೊಂಬರ್ತಾಳ. ನನಗೆ ಹುಡುಗನ ನೋಡ್ಕೊಳೋದು ಆಗೋದಿಲ್ಲ, ಗನ ಕಿರ್ಗಿಡ್ತಾನ ಮಾಡ್ತಾನೆ. ನಿದ್ದೆ ಒಂದು ಆಗಿರೋದಿಲ್ಲಲ್ರಿ ಮನುಷ್ಯಾಗ. ನಿದ್ದೆಗಿಲ್ಲ ಅಂದ್ರೆ ಏನು ಮಾಡ್ತೀವಿ ಏನಿಲ್ಲ ಏನೂ ಗೊತ್ತಾಗೋದಿಲ್ಲ. ಅಲ್ಲೇ ಇರಲಿ, ನಾ ಬಂದು ಕರ್ಕೋತೀನಂತ. ಆತಪ್ಪ, ನಿನ್ನಿಷ್ಟ ರೀ. ನಾನು ಅಡ್ಗೆ ಮಾಡೀನಿ. ಏನು ಮಾಡಿ? ಅದ ಅನ್ನ, ರೇಷನ್ ಅಕ್ಕಿ ಅನ್ನ, ಅದು ಒಂದು ತೆಳ್ಳಂದ ತಿಳಿ ಸಾರು ಬಿಟ್ರಿ ಇನ್ನೇನು? ಆ ಟಮಾಟೆ ಹಣ್ಣಿನ ಸಾರು ಮಾಡಿ ಇಟ್ಟಿರ್ತಿದ್ದಿ. ಟಮಾಟೆ ಹಣ್ಣಿನ ಸಾರು ಮತ್ತೆ 30 ರೂಪಾಯಿ 3 kg ಅಲ್ಲ, 10 ರೂಪಾಯಿ kg ತಂದು ಇಲ್ಲ ಅಂದ್ರೆ ಒಂದು ಟೊಮೆಟೊ ಹಣ್ಣಿನ ಗೊಜ್ಜು. ಇನ್ನೇನು ಭಾಗ್ಯ ಇಲ್ಲ ನನ್ನ ಹಣೆ ಬಾರ್ದಾಗ ತಿನ್ನೋದು. ಅದ ಭಾಗ್ಯ ಅಂತ ತಿನ್ನೋದ ನಾವು. ಹಂಗಲ್ಲ ರೀ, ಮನಿನೂ ನೋಡ್ಕೋಬೇಕು, ಹುಡುಗನೂ ನೋಡ್ಕೋಬೇಕು, ಕೆಲ್ಸಕ್ಕೂ ಹೋಗ್ತೀನಿ. ನಂಗೆ ಕಷ್ಟ ಆಗುತ್ತಲ್ಲ. ಕಷ್ಟ ಆಗುತ್ತಲ್ಲ. ಇನ್ನೊಂದು ಮದುವೆ ಆಗ್ಲೇನ? ಆಗ್ಬಿಡ್ತೀನಿ ತಗೋ, ಇನ್ನೊಂದು ಮದುವೆ ಆರಾಮಾಗಿ ನಿನಗೆ ನಿಮ್ಮ ಮನ್ಯಾಗ ಹಾಕಿ ಮಾಡ್ಕೊಂಡು ಹೋಗ್ಕಳ. ನೀ ದುಡ್ಕೊಂಬಂದು ಹಾಕು, ಅಷ್ಟ ಮಾಡ್ತೀನಿ. ಅಲ್ಲೋ ಯಪ್ಪ ರವಿ, ಏನು ಮಾತಾಡ್ತೀಯ ನೀನು? ಮಾತಾಡ್ತೀನಿ ಅಂತಂದು ಹಂಗ್ಯಾಕ? ಆಕೆ ಹಂಗಂದ್ಲನ? ಪಾಪ ಆಗುದಿಲ್ಲ. ಮತ್ತು ಕೆಲಸ ಎಲ್ಲ ಮಾಡಿ ಮನೆಯಂದು ಮಾಡ್ಬೇಕಂದ್ರೆ ಮತ್ತೆ ಮಿನ ಮಾಡಿಕೊಡಂದ್ರೆ ಹ್ಯಾಂಗಪ್ಪ ನಿಂದು? ನೀವು ಹೋದಲ್ಲೇ ಏನೆಲ್ಲ ತಿಂದು ಬರ್ತಿದ್ದೆ. ಆ ಹುಡುಗಿ ನಾನು ನೋಡ್ದಂಗೆ ಏನು ತಿನ್ನೋದಿಲ್ಲ. ನೋಡಲ್ಲಿ ಹೆಂಗೆ ಸಾರಿಕೆ ಆಗೈತಿ. ಮೊದ್ಲು ಮದುವೆ ಮಾಡಿ ಕರ್ಕೊಂಬಂದಾಗ ಪ್ರೀತಿ ಮಾಡಿ ಇವ್ರಿಗೆ ಬಂದಾಗ ಹೇಗಿದ್ಲು ನಾವು ನೋಡಿಲ್ಲನೆ? ಆತ್ರಿ, ಹೋಗ್ಬರ್ರಿ. ನಾನು ಕದ ಹಾಕೊಂಡು ಮಕ್ಕೊಂಡಿರ್ತೀನಿ ತೋ, ಹೋಗ್ಬಾನಿ. ಯವ್ವ, ಇಂಥ ತಿರ್ಸಾಷ್ಟವನಿ ಹೆಂಗೆ ಮದುವೆ ಅದೇ ತಾಯಿ ನೀನು? ಏನು ಮಾಡ್ತೀಯಕ್ಕ, ಎಲ್ಲ ಹಣೆ ಬರಬಾ. ಹಿಂಗತ್ತ ಮಳ್ಳು ಮಾಡಿ ಮಾತಾಡಿದ್ನ. ನನ್ನ ಅಸಹಾಯಕತೆ ನೋಡಿದ್ನ. ದಿನ ಹೋಗೋ ಮುಂದಾಗ ಬರೋ ಮುಂದಾಗ ಸಿಗುತ್ತಿದ್ನಲ್ಲ. ನನಗೆ ಏನೋ ಅಂತಾರಲ್ಲ ಮಾರಲ್ ಸಪೋರ್ಟ್, ನನಗೆ ಬೆಂಬಲವಾಗಿ ನನ್ನ ಕಷ್ಟ ಸುಖದಾಗ ಎಲ್ಲ ಇರ್ತೀನಿ ಅನ್ನಂಗೆ ನಡ್ಸಿದ್ನ. ಇರ್ತಾನೆ ಬಿಡು, ದುಡ್ದು ಹಾಕ್ತಾನ ಅನ್ನಂಗೆ ಮಾತಾಡಿದ್ನ. ನಾವು ಹಂಗೆ ಅಂದ್ಕೊಂಡು ಹ್ಞೂ ಅಂತ ಮದುವೆ ಅದೇ ತಂದಿಲ್ಲಿಟ್ಟಾನ. ಕುಂತೀನಿ, ದೇವರಿಗೆ ಗೊತ್ತು. ನಡಿ, ಹೊತ್ತಾಗತ್ತೆ ನಂಗೆ ಹೋಗಕ್ಕೆ. ಹೌದ್ರಿ, ಮನಿ ಚೇಂಜ್ ಆಗೈತಿ. ಯಾಕಂದ್ರೆ ಫೋನ್ ಇಮೇಜು ಡಿಲೀಟ್ ಆಗ್ಯವು, ಬೇರೆ ಫೋನ್ಯಾಗ ಅದಾವು. ಸೊ ಹಾಗಾಗಿ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ರಿ. ಹೌದು, ನಾನು ಈ ಮನೆಯಾಗ ಇರೋದ್ರಾಗ ಅರ್ಥ ಇಲ್ಲ.
ಎಷ್ಟೆಲ್ಲ ನನಗೆ ನಾನು ಇಲ್ಲಿ ಇರಬಾರ್ದು ಅಂತಂದು ಇವರು ನನಗೆ ಕಷ್ಟ ಕೊಡಕತ್ತಾರ. ಅಷ್ಟೆಲ್ಲ ಕಷ್ಟ ಕೊಟ್ಟ ಮೇಲೂ ನಾನು ಈ ಮನೆಗೆ ಇರಬೇಕಾ ನಾನು? ಇಲ್ಲ, ನನ್ನ ಮಗನ ಕರ್ಕೊಂಡು ನಾನು ಬೇರೆ ಮನೆ ಮಾಡ್ಕೋತೀನಿ. ಏನಮ್ಮ ಇಲ್ಲಿ ನಿಂತ್ಬಿಟ್ಟಿಯಲ್ಲ ರಾಮ್? ಯಾಕ ಏನು ಇಲ್ಲ ಕೆಲಸ? ಹೋಗಿದ್ದೇ ಇಲ್ಲ ನೀನಿವತ್ತು ಆಫೀಸ್ ಕೆಲ್ಸಕ್ಕೆ? ಸುಳ್ಳು ಬೇರೆ ಹೇಳೋದು ಕಲ್ತಿಯಲ್ಲ? ಮಾವರ, ನಾನೇನು ಸುಳ್ಳು ಹೇಳ್ತೀನಿ ರೀ? ಹೋಗಿದ್ನಲ್ರಿ, ಹೋಗೇ ಬಂದೆ. ಇವತ್ತು ಮತ್ತೆ ಇನ್ನೊಂದು ಹೊಸ ಆಫೀಸ್ ಸಿಕ್ತ್ರಿ. ಹಾಂ ಗೊತ್ತೈತಿ. ಆಮೇಲೆ ನೀ ಯಾವ ಆಫೀಸ್ನಾಗ ಕಸ ಅನ್ನಕ ಮತ್ತು ಗ್ಲಾಸ್ ಪಾಸ್ ಒರೆಸಿ ಎಲ್ಲ ಅದೇನ ಟೇಬಲ್ ಕೌಂಟ್ರು ಎಲ್ಲ ಒರೆಸಿ ಬರ್ತೀಯಲ್ಲ, ಈಗ ಅದು ಯಾವುದೋ ಒಂದು ಸೊಸೈಟಿಗೆ ಸೇರ್ಕೊಂಡಿಯಲ್ಲ ಕೆಲ್ಸಕ್ಕೆ. ಆ ಸೊಸೈಟಿಯಾಗ ನನಗೆ ಗೆಳೆಯ ಅದಾನ ಡೈರೆಕ್ಟರ್ ಆಗಿ. ಅವನ ಹೇಳ್ದ 4,500 ಮುಗ್ಸಾನಂತ. 4,500 ಮುಗ್ಸ್ಕೊಂಡಿ ಅಂತಲ್ಲ. ಅವನ ಹೇಳಿದ್ ನನಗೆ, ಸಿಕ್ಕಿದ್ದ. ಈಗ ನಾನು ಅದ ಸೊಸೈಟಿಗೆ ರೊಕ್ಕ ತುಂಬಕ್ಕೆ ಹೋಗಿದ್ದೆ. ಇದ್ಯಾಕವ ನಮ್ಮ ಮನೆಗೆ ಇದ್ಕೊಂಡು ನಮ್ಗೆ ಸುಳ್ಳು ಹೇಳ್ತಿದ್ದಿ 1,000 1,500 ಅಂತಂದು? ಯಾಕ ನಾವೇನ್ರ ನಿಂದು ಕಸ್ಕಂತೀವಿ ರೊಕ್ಕನ? ಅದು ಮಾವರ, ನಾನು ಬೇಕಂತ ಸುಳ್ಳು ಹೇಳಿಲ್ರಿ. ನಮ್ಮ ಮೊದಲು 1-2-3 ಏನು ಹಿಡ್ದಿನಲ್ರಿ ಆಫೀಸು, ಅವು ಕರೆನ 1,500 ಅಷ್ಟೇ ರೀ. ಹೌದವ, ಹೌದು. ಅವು ಎಲ್ಲವೂ 3,000. ಈಗ ಸೊಸೈಟಿದು ಮುಗಿಸ್ಕೊಂಡಿರೋದು ದೊಡ್ಡದೈತೆ ಅಂತ ಹೇಳಿ 4,500ಕ್ಕೆ ಎಲ್ಲ ನಂಗೆ ಗೊತ್ತಾಯ್ತು. ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಕರೆ ಹೇಳು. ಈಗ ನೀನು ಆಫೀಸಿಗೆ ಕಸ ಅನ್ನಕ್ಕೆ ಹೊಂಟಿದಿ, ಎಷ್ಟು ಸಾವಿರ ಬರುತ್ತೆ ನಿನಗೆ ಹೇಳು ಪೂರಾ. ನನಗೆ ಇವತ್ತು ಗೊತ್ತಾಗಬೇಕದು. ಲೇ ಸ್ವಾತಿ, ನಿಮ್ಮ ಮಾವ ಯಾರ ಜೊತೆ ಗುದ್ದಾಡಕತ್ತ ನೋಡೊಂದಿಟ್ಟ? ಅತ್ತಿ, ಮಾವರನ್ನ ಈಕೆ ಬಂದಾಳ ಯಶೋದ, ನಿಮ್ಮ ಸಣ್ಣ ಮಗನ ಹೆಂಡತಿ ಏನೋ ಸುಳ್ಳು ಹೇಳಂತ, ಅದಕ್ಕೆ ಕ್ಲಾಸ್ ತಗೋ ನನ್ನ ಮಾವ. ಹೌದಾ? ತಡಿ ನೋಡ್ತೀನಿ. ಏನ್ರಿ ಏನಾಯ್ತು? ಈಕೆ ಬಂದಾಳ, ಈಕೆ ಮಳ್ಳಿ ಬಂದು ಇಲ್ಲಿ ಸೇರ್ಕೊಂಡಾಳ. ಮತ್ತದ ಅಪ್ಪಿ ತಪ್ಪಿ ನಮ್ಮ ಕಣ್ಣಿಗೆ ಏನ್ರ ಕೊಂಡ್ಲಂದ್ರ ಮತ್ತೆ ಇದು ಸಂಬಳ ಓಟು ನಾವು ಕಸ್ಕೊಂಡು ಕುಂದಿರ್ತೀವಿ ನೋಡು. ಅದಕ್ಕೆ ನಮ್ಮ ಕಣ್ಣು ತಪ್ಪಿಸಿ ಒಳಗೆ ಬಂದಾಳ. ಇಷ್ಟ ನಾಟಕದ ಆಟ ಆಡ್ತಾ ಹುಡುಕಿ. ಅಲ್ರಿ, ಆಕಿಗೇನು ಒಂದು 15-20 ಸಾವಿರ ಬರ್ತಂದ್ ಮಾಡಿರ ಹೆಂಗ ತಿಂಗಳ? ಲೇ ಹಲಬೀರಿ ಮಂಗ್ಯಾನಂತಕ್ಯ, ನಿನ್ ತಲ್ಯಾಗ ಬುದ್ಧಿಲ್ಲ. ಸಗಣಿ ಐತಿ ಸಗಣಿ. ಆಕಿ ಒಂದ ಆಫೀಸಿಗೆ ಹೊಂಟಿಲ್ಲ ಕೆಲಸ ಮಾಡಕ. ಏನ ಅದನ್ನ ಯೋಚನೆ ಮಾಡು. ಆಫೀಸಿಗೆ ಹೊಂಟಾಳ ನೋಡ್ಕೋ. ಈಗ 5-6 ಆಗ್ಯಾವು. ಏನು ಈಗ ಅವ ನಮ್ಮ ಇವ ಇಲ್ಲ, ಯಾರವ, ನಮ್ಮ ಸೋಮ, ಅವ ಅಲ್ಲೇ ಕೆಲ್ಸಕ್ಕೆ ಹೊಕ್ಕಾನ, ಸೋಮಣ್ಣ. ಅದಕ್ಕೆ ಅವ ಇವತ್ತು ಸಿಕ್ಕ ನನಗೆ. ಸೊಸೈಟಿಗೆ ಹೋಗಿದ್ನಲ್ಲ, ಸಿಕ್ಕ. ಏನಪ್ಪ ನಿಮ್ದ್ರಾಗ ಮತ್ತೆ FD ಮಾಡೀನಿ, ಹೆಂಗೆ ಏನಾರ ಕೊಡ್ತೀರೇನೋ ಲೋನಪ್ಪಾನ, ಹಿಂದೆ ಗಾಡಿ ಬೀಳಾಗೈತಿ, ಕಟ್ಟಿಸ್ಬೇಕು, ಮನ್ಯಾಗ ಹುಡುಗರು ಅದಾರ ಅಂತ ನಾನು ಕೇಳಕ್ಕೆ ಹೋಗಿದ್ದೆ. ಅದ ನಮ್ಮ FD ಮ್ಯಾಗನ ಲೋನ್ ತೊಗೊಳೋಣ ಅಂತಂದು ಹೋದಾಗ ಅವ ಅಂದ, ಹಿಂಗೆ ನಿಮ್ಮ ಸೊಸಿ 4,500 ತಿಂಗಳಿಗೆ ಲೆಕ್ಕ ಹಾಕು. ಇವ್ 4,500, ಅವ್ನು 3,500. ಎಷ್ಟಾತು? 4,500 3,500 8,000. ಹೌದಾ? ಬರೀ ಎರಡು ಆಫೀಸಿಂದ ಹಾಕಿದ್ 8,000 ಆತ. ಇನ್ನ ಒಟ್ಟ 5 ಆಫೀಸ್ ಏನವ ಎಸೋದ? 5 ಎಷ್ಟು? ಅಲ್ರಿ ಮಾವರ, ನನ್ನ ಗಂಡನ್ನ ಬಿಡಿಸ್ಕೊಂಡು ಬರಬೇಕು. ನನ್ನ ಗಂಡ ಅಲ್ಲಿ ಹೋಗಿ ಕೂತಾನ, ಜೈಲ್ನಾಗ ಅದಾನ. ಅವನು ಬಿಡಿಸ್ಬೇಕು, ಹುಡುಗನ್ನ ಸಾಲಿಗೆ ಹಾಕ್ಬೇಕು. ನಾನು ಒಂದು ಜೀವನ ಕಟ್ಕೋಬೇಕು. ನಾವು 4 ಮಂದಿ ಹೆಂಗೆ ತಿನ್ನೋದು ಉಣ್ಣೋದು ಮಾಡ್ಬೇಕು. ಬ್ಯಾಡ್ರಿ, ತಪ್ಪೇನೈತ್ರಿ ಮಾವರ? ತಗೊಳೋದ್ರ ತಪ್ಪೇನೈತ್ರಿ? ಪೈಕೇನಿ ಸಮಯಕ್ಕೆ ತೊಳಿತೀನಿ ಮಾವರ. ನಾನು ಹಂಗೆಲ್ಲ ತೊಳೆದು ರೊಕ್ಕ ದುಡಿಯಾಕತ್ತೀನಿ. ನಾನು ಕೆಟ್ಟ ಕೆಲಸ ಮಾಡಿಲ್ಲ. ನನಗನ್ಸೋ ಪ್ರಕಾರ ನಾನೇನು ತಪ್ಪು ಮಾಡಿಲ್ಲ. ಮುಚ್ಚಿಟ್ಟು ಎಲ್ಲವಾ ನಿಮ್ಮ ನೀ ತಪ್ಪು ಮಾಡಿ ಅಂತಂದ್ರನ? ಅವ್ರು ಏನನ್ನಕತ್ತಾರ? ಎದಕ್ಕೆ ಸುಳ್ಳು ಹೇಳಿದಿ? ಬರೀ 1,500 ಅಂತ ಹೇಳಿ ಅಂತ ಹೇಳಕತ್ತಾರ ಅವ್ರು. ನೋಡ್ರಿ ಅತ್ತಿಯರ, ಹೌದು, ನನಗೆ 3,000 4,000 ಬರೋದಂತೂ ಕರೆ. ಈಗಿಲ್ದಂತೂ 4,500. ಹೌದು, ನಂದು ಒಟ್ಟ ಎಲ್ಲ ಸೇರಿದ್ರೆ 15,000ವರೆಗೂ ನನ್ನ ಕೈಗೆ ಬರುತ್ತೆ ರೀ. ನಾನು ಅದನ್ನ ಸುಮ್ಮನೆ ದುಡಿಯಾಕತ್ತಿಲ್ರಿ. ಬ್ಯಾರೆದಾರು ಹೇತಿದ್ದು ತಿಂದದ್ದು ಎಲ್ಲಾನು ತೊಳಿತೀನಿ. ಅದಕ್ಕೆ ರೊಕ್ಕ ಕೊಡ್ತಾರ. ಆತಾ ಸಮಾಧಾನ ಆತಾ? ಹೌದು ನೋಡ್ರಿ, 15,000ವರೆಗೂ ಬರ್ತಾ. ಆತು. ಈಗ ನಿನ್ನ ಗಂಡನ ಬಿಡಿಸ್ಕೊಂಬರಕ್ಕೆ ಎಷ್ಟು ಅಂದೆಲ್ಲ ರೊಕ್ಕ? 20,000 ರೀ. ಅದು ಕೂಡವರೆಗೂ ನಿಮ್ಮ ಮನೆಗೆ 1 ರೂಪಾಯಿನೂ ಕೊಡ್ಬೇಡ, ಆತಾ? ಯಪ್ಪ, ಬದುಕಿದೆ. ಎಲ್ಲಿ ರೊಕ್ಕ ಕೊಡ ಅಂತ ಗಾಬರಿ ಬಿಟ್ಟಿದ್ದೆ ನಾನು. ಈ ಮನ್ಯಾಗ ಏನೈತಿ? ಈ ಮನ್ಯಾಗೂ ಎಲ್ಲ ತಿಂದಿದ್ದು ಎಲ್ಲಾರ್ದು ಮುಕ್ಕಳಂದು ಮಾರಿಂದು ಬಟ್ಟೆ ಒಗಿತೀನಿ. ಮತ್ತಿನ್ನ ಏನು ಮಾಡ್ಬೇಕು ನಾನು? ಅದಾದ್ಮೇಲೆ ನಿನ್ನ ಗಂಡನ ಬಿಡಿಸ್ಕೊಳ್ಳೋಷ್ಟು ರೊಕ್ಕ ಬಂದಾದ್ಮೇಲೆ ತಿಂಗಳ ಇಬ್ರು ಗಂಡ ಹೆಂಡತಿ ಸೇರಿ 4,000 ರಿಂದ 5,000 ಕೊಡಬೇಕು. ಕೊಟ್ರೆ ಮಾತ್ರ ನಿನಗೂ ಇಬ್ಬರು ನಡಕ್ಕೆ 5,000 ಕೊಡ್ರಿ. ಇಬ್ರು ಸೇರಿ ಕೊಟ್ರೆ ಮಾತ್ರ ನಿಮ್ಮ ಮನ್ಯಾಗ ಇಟ್ಕೋತೀನಿ. ಇಲ್ಲ ಅಂದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಮನ್ಯಾಗ ಇಟ್ಕೊಳೋದಿಲ್ಲ. ನೋಡು, ಮತ್ತೆ ನಿನ್ನಿಷ್ಟ. ಎಲ್ಲ ಮುದುಕನವ ಇದು. ನಾನು ಏನೋ ಬಿಟ್ಟು ಅಂತ ನಾನು ಅಂತೀನಿ.
ಅದಾದ್ಮೇಲೆ ತಿಂಗಳ ನಿನಗೆ 5,000 ಕೊಡ್ಬೇಕಾ? ಏನು ಕೂಡ ಆಗ್ತೀರಂತ ನಿಮಗೆ 5,000 ಕೊಡ್ಬೇಕು? ಅದ 5,000ನ ನಾವ ರೇಷನ್ ತಂದು ನಮ್ಮ ಮನೆಗೆ ಹಾಕ್ಕೊಂಡ್ವಿ ಅಂದ್ರೆ ನಾನು ನನ್ನ ಮಗ ನನ್ನ ಗಂಡ ಬೆಕ್ಕದಂಗೆ ಇರ್ತೀವಿ. ಇಲ್ಲಿಲ್ಲ, ಇದು ಆಗ ಹೋಗ ಮಾತಲ್ಲ. ಇದು ಇವತ್ತೇ ಇಲ್ಲೇ ಒಂದು ಏನಾರ ಇದಕ್ಕೊಂದು ಗತಿ ಮಾಡ್ಬೇಕು. ಹಾ ಮಾವರ ಆತ್ರಿ, ಇವ್ರು ಬಂದ್ಮ್ಯಾಗಲ್ರಿ ಅವಾಗ ಬೇಕಾದ್ರೆ 5,000 ಆರಾಮಾಗಿ ಕೊಡ್ಬೋದು. ಒಜ್ಜಾಗಲ್ಲ ಅವಾಗ ನನಗೆ. ಆತ್ರಿ ಮಾವರ, ಹಂಗೆ ಮಾಡ್ತೀನಿ ರೀ. ಹ್ಞೂ ರೀ. ಏನ್ಲೇ ಕೊಡ್ತಾಳಂತೀಯ? ಏನಪ್ಪ ಅಲ್ರಿ, ನನ್ನ ಮಗನೂ ಅಷ್ಟು ದುಡಿಯಲ್ಲಲ್ರಿ, ತಿಂಗಳ 15,000. ಈಕೆ ಬರೀ ಪೈಕೇನಿ ತೊಳೆದು ಕಸ ಗುಡಿಸಿ ನೆಲ ಒರೆಸಿ 15,000ವರೆಗೂ ತಗೋತಾಳ ತಿಂಗಳಿಗೆ. ಯಾವನಿಗೆ ಗೊತ್ತು? ಇನ್ನ ಜಾಸ್ತಿ ಐತೆ ಏನ್ ಕತಿಯ? ಈಕೆ ಬಾಯ ಬಿಡ್ತಾಳ. ಮೊದ್ಲು ನೋಡು, ಮುಂಜಾನೆ 8ಕ್ಕೆ ಹೋದಾಕಿ 10 ಬರ್ತಿದ್ಲು. ಈಗ 12-1 ಬರ್ತಾಳ. ಅಲ್ಲೇ ಲೆಕ್ಕ ಹಾಕು. ಆಕಿ ಏನೇನ್ ಕೆಲಸ ಮಾಡಕತ್ತಾಳ, ಯಾವ ಆಫೀಸ್ ಹಿಡ್ಕೊಂಡಾಳ ನೋಡ್ಕೋ. ಅದು ಹಂಗ ಹೊರಗೆ ಬಿದ್ರು ಅಂದ್ರ ಒಬ್ರಿಂದ ಒಬ್ರಿಗೆ ಲಿಂಕ್ ಎತ್ತಿ ಹಂಗ ಸಿಗತಾವು. ಹೇಳಕ್ ಆಗಿಲ್ಲ, ಈಕಿ ಭಾರಿ ಹುಷಾರಾಗಿರ್ಬೇಕು. ನನಗೆ ಈಕಿ ಕೊಡ್ತೀನಿ ಅಂತ ಒಪ್ಕೊಂಡಾಳ ಅಂದ್ರೆ ಏನೋ ಅನುಮಾನ ಐತ್ಲೆ. ನೋಡೋಣ, ಇರ್ಲಿ, ನಡಿ ಚಾಕಿಡ್ ನಡಿ.